ಆತನ ಸನ್ನಿಧಾನದಲ್ಲಿ ಈ ಬೆಳಗಿನ ಜಾವದಲ್ಲಿ ತಿರುಗೊಮ್ಮೆ ಆತನ ಸನ್ನಿಧಾನದಲ್ಲಿ ಈ ಪಂಚಶತಮ ದಿನದ ಆರಾಧನೆಯ ಪೂರ್ವ ಸಿದ್ಧತಾ ಈ ಒಂದು ಮುಂಜಾವಿನ ಪ್ರಾರ್ಥನೆಗೆ ಸೇರಿ ಬಂದುವಂತೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಎಲ್ಲರಿಗೂ ನನ್ನ ಸ್ವರ ಕೇಳಿಸ್ತಾ ಇದೆಯಾ? ಕರಗಳನ್ನು ನೋಡಬಹುದು, ಎಲ್ಲರೂ ಸ್ವರ ಕೇಳಿಸ್ತಾ ಇದೆಯಾ? ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸವೂ ಕೂಡ ಕರ್ತನ ಸನ್ನಿಧಾನದಲ್ಲಿ ನಾವು ವಾಕ್ಯ ಧ್ಯಾನ ಮಾಡುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ವಿಶೇಷವಾಗಿ ಮರೆತಿರ್ಬೋದು ಅನಿಸುತ್ತೆ, ನಾವು ಧ್ಯಾನ ಮಾಡಿರುವಂಥ ವಿಚಾರಗಳು ಯಾವುದಾಗಿದ್ದಾವೆ, ಯಾವ ಒಂದು ವಿಷಯದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ತಿರುಗಿ ಹೋಗುವುದರ ವಿಚಾರವಾಗಿ ಕರ್ತನು ಯಾರಿಗೆ ತಿರುಗಿ ಹೋಗು ಎನ್ನುವುದನ್ನು ಸತ್ಯವೇದದಲ್ಲಿ ಹೇಳಿದ್ದಾನೆ ಎನ್ನುವ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನು ಭಕ್ತರಿಗೆ ತಿರುಗಿ ಹೋಗು ಎಂದು ಹೇಳಿದ ರೀತಿಯಲ್ಲಿ ನಮಗೂ ಕೂಡ ಕರ್ತನು ಹೇಳುವಾತನಾಗಿದ್ದಾನೆ. ಅದನ್ನು ನಮ್ಮ ಜೊತೆ ಕೂಡ ಮಾತನಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಮ್ಮ ಸತ್ಯವೇದವನ್ನು ತೆರೆಯೋಣ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಸತ್ಯವೇದದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನ, ಇನ್ನೊಬ್ಬ ರಾಜನಿಗೆ ಅಥವಾ ಇನ್ನೊಬ್ಬ ಪ್ರವಾದಿಯನ್ನ ಕರ್ತನು ತಿರುಗಿ ಹೋಗು ಅಂದ್ಕೊಂಡು ಹೇಳುವುದನ್ನು ನಾವು ಗಮನಿಸ್ತೇವೆ. ನಮ್ಮ ಸತ್ಯವೇದವನ್ನ 2ನೇ ಅರಸುಗಳ ಪುಸ್ತಕ 20ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸೋಣ. 2ನೇ ಅರಸುಗಳ ಪುಸ್ತಕ 20ನೇ ಅಧ್ಯಾಯ. ನಮಗೆಲ್ಲರೂ ಗೊತ್ತಿದೆ, ರಾಜನಾದ ಹಿಜ್ಕೀಯನ ಬಗ್ಗೆ ನಮಗೆ ಗೊತ್ತಿದೆ. ಆತನು ದಾವಿದನ ನಂತರ ಇಸ್ರೇಲ್ ದೇಶ ದೇವಜನರು ಅಥವಾ ಯಹೂದ್ಯರು ಕಂಡಂತ ಒಂದು ಬಹಳ ಪ್ರಸಿದ್ಧನಾದ ಒಂದು ರಾಜನಾಗಿದ್ದಾನೆ. ಯಾವ ರೀತಿಯಲ್ಲಿ ಆತನ ದಾವಿದನ ಮಗನಾದ ಸೊಲೊಮೋನನು ಯಾವ ರೀತಿಯಲ್ಲಿ ಪ್ರಸಿದ್ಧನಾಗಿದ್ದನೋ ಅದೇ ರೀತಿಯಲ್ಲಿ ಪ್ರಸಿದ್ಧನಾದ ಒಂದು ರಾಜನಾಗಿದ್ದನು ಹಿಜ್ಕೀಯನು. ಈ ಹಿಜ್ಕೀಯನ ಕಾಲದಲ್ಲಿ ಅನೇಕ ಒಳ್ಳೆ ಕಾರ್ಯಗಳನ್ನ, ದೇವರ ಚಿತ್ತ ಪ್ರಕಾರವಾದ ಕಾರ್ಯಗಳನ್ನ ಈ ಹಿಜ್ಕೀಯನ ಮಾಡ್ತಾನೆ. ಹಿಜ್ಕೀಯನ ಪ್ರಾರಂಭದಲ್ಲಿ ನೋಡುವಾಗ ಆತನು ಆಲಯದ ವೈಭವವನ್ನ ಮತ್ತೆ ತರುವಂತಕ್ಕೋಸ್ಕರವಾಗಿ ಯಾವ ವೈಭವವನ್ನ ಆಲಯ ಕಳೆದುಕೊಂಡಿತ್ತೋ ಆ ವೈಭವವನ್ನ ಮತ್ತೆ ಮರುಕಳಿಸುವಂತೆ ಮತ್ತು ಅಲ್ಲಿ ಯಜ್ಞಗಳು ನಡೆಯುವಂತೆ ಮತ್ತು ಅದೇ ರೀತಿಯಲ್ಲಿ ದೇವ ಜನರು ದೇವರ ಕಡೆ ತಿರುಗುವಂತೆ ಅನೇಕ ಕಾರ್ಯಗಳನ್ನು ಮತ್ತು ಈತನು ಹಿಜ್ಕೀಯನು ಎರಡನೇದಾಗಿ ದೈವಿಕತ್ವವನ್ನ ಇಸ್ರೇಲ್ ದೇಶಕ್ಕೆ ತಂದಾತನು. ಮೊದಲನೇದಾಗಿ ನೋಡುವಾಗ ದೈವಿಕತ್ವವನ್ನು ಇಸ್ರೇಲ್ಗೆ ತಂದಾತನು. ಎರಡನೇದಾಗಿ ಆತನು ದೈವಿಕ ಮನುಷ್ಯನಾಗಿದ್ದನು. ಮೂರನೇದಾಗಿ ನೋಡುವಾಗ ಆತನು ಪ್ರಾರ್ಥನಾ ವೀರನಾಗಿದ್ದ. ನಮಗೆ ಗೊತ್ತಿದೆ, ಅದನ್ನು ಯುದ್ಧವನ್ನು ಜಯಿಸೋದಕ್ಕೋಸ್ಕರವಾಗಿ ಯಾರ ಮೊರೆ ಹೋಗಲಿಲ್ಲ, ಯಾರ ಸಹಾಯವನ್ನ ಬೇಡಿಕೊಳ್ಳಿಲ್ಲ, ಅದನ್ನು ಕರ್ತನ ಸಹಾಯವನ್ನ ಬೇಡಿಕೊಂಡಿದ್ದನ್ನು ನಾವು ಗಮನಿಸುತ್ತೇವೆ. ನಮ್ಮ ಜೀವಿತದಲ್ಲೂ ಕೂಡ ನಮಗೆ ಹೋರಾಟ ಬರುವಾಗ ನಾವು ಅವರು ಸಹಾಯ ಮಾಡ್ಬೋದಾ, ಇವರು ಸಹಾಯ ಮಾಡ್ಬೋದಾ ಅಂತ ಅನ್ಕೊಂಡು ನಿರೀಕ್ಷಿಸ್ತೇವೆ. ಆದರೆ ಒಂದನ್ನು ನಿರೀಕ್ಷೆ ಇಡಬೇಕು ಪ್ರಿಯರೇ, ನಮಗೆ ಅಟ್ ಲಾಸ್ಟ್ ಅಲ್ಲಿ ಕರ್ತನು ಮಾತ್ರವೇ ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ಒಂದು ವೇಳೆ ಮನುಷ್ಯರನ್ನ ನಮಗೆ ಸಹಾಯ ಮಾಡೋದಕ್ಕೆ ಕೊಟ್ಟಿದ್ದಾನೆ ಅನ್ನೋದಾದ್ರೆ ಅದು ಕರ್ತನೇ ನಮಗೋಸ್ಕರ ಕಳುಹಿಸಿದ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಈ ಹಿಜ್ಕೀಯನ ಜೀವಿತದಲ್ಲಿ ನಡೆದಂತ ಒಂದು ಘಟನೆಯನ್ನು ನಾವು ಧ್ಯಾನ ಮಾಡಿ. ಈ ಹಿಜ್ಕೀಯನು ಅದನ್ನು ತನ್ನ ಜೀವಿತದಲ್ಲಿ ಒಂದು ಕಷ್ಟದ ದಿನಗಳಲ್ಲಿ ಹಾದು ಹೋಗ್ತಾನೆ. ಆದ್ರೆ ಅದು ನಮ್ಮ ದೃಷ್ಟಿಯಲ್ಲಿ ಕಷ್ಟವೇ ಆಗಿರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಅದು ಏನಾಗಿತ್ತು ಅಂತಂದ್ರೆ ಆತನ ಜೀವಿತ ಇಲ್ಲಿ ಕೊನೆಯಾಗಿ ಪರಲೋಕದಲ್ಲಿ ಪ್ರಾರಂಭ ಮಾಡುವಂತ ಕರ್ತನ ಒಂದು ಚಿತ್ತ ಆಗಿತ್ತು. ಆದ್ರೆ ಹಿಜ್ಕೀಯನಿಗೆ ಸಾವು, ಮರಣ, ದುಃಖ ಅನ್ನೋದು ಅದನ್ನು ತೆಗೆದುಕೊಳ್ಳುವುದಕ್ಕೆ ಕಷ್ಟವಾಯಿತು. ಆತನ ಏನ್ ಮಾಡ್ತಾನೆ, 4ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. 1ನೇ ವಚನದಿಂದ ನೀವು ಹೋಗುವಾಗ 2ನೇ ಅರಸುಗಳ ಪುಸ್ತಕ 20ನೇ ಅಧ್ಯಾಯ 1ನೇ ವಚನ, ಅದನ್ನು ಘೋರವಾದ ಒಂದು ವ್ಯಾಧಿಯಿಂದ ಬಾಧಿಸಲ್ಪಟ್ಟರು. ಚರಿತ್ರೆಗಾರರು ಹೇಳ್ತಾರೆ, ಅದು ಕೇವಲ ಒಂದು ಕುರ ಆಗಿರಲಿಲ್ಲ, ಅದೊಂದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಒಂದು ಗಾಯ ಆಗಿತ್ತು ಆತನಿಗೆ. ಆತನ ದೇಹದಲ್ಲಿ ಆ ಅಂಗಾಗಕ್ಕೆ ಹೊಡೆದಂತಹ ರೋಗ ಅದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಒಂದು ರೋಗ ಆಗಿತ್ತು ಅಂತ ಅನ್ಕೊಂಡು ಹೇಳ್ತಾರೆ. ಅದನ್ನು ಬಾಧಿಸಲ್ಪಡುವಂತಹ ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ
ಕರ್ತನೆ ಹೇಳ್ತಾನೆ, ನೀನು ನಿನ್ನ ಮನೆಯನ್ನ ವ್ಯವಸ್ಥೆ ಮಾಡಿಕೊ, ನೀನು ನಿನ್ನ ಮನೆಯನ್ನ ವ್ಯವಸ್ಥೆ ಮಾಡಿಕೊ, ನೀನು ಸಾಯಲಿಕ್ಕಿದ್ದಿ ಅನ್ನುವುದನ್ನ ಅಲ್ಲಿ ನಾವು ಗಮನಿಸ್ತೇವೆ. ಅಂದ್ರೆ ಅದಕ್ಕಿಂತ ಮುಂಚೆ ಆತನು ರೋಗದಲ್ಲಿ ಬಿದ್ದಿರ್ತಾನೆ. ರೋಗದಲ್ಲಿ ಬಿದ್ದಿರುವಂತಹ ಸಂದರ್ಭದಲ್ಲಿ ಆತನು ಯೆಶಾಯನು ಆತನು ಈ ಹಿಜ್ಕೀಯನ ಬಳಿಗೆ ಕಳುಹಿಸುವುದನ್ನು ನಾವು ನೋಡ್ತೇವೆ. ಕಳುಹಿಸಿದಂತಹ ಸಂದರ್ಭದಲ್ಲಿ ಹಿಜ್ಕೀಯನು ದೇವರಲ್ಲಿ ಏನ್ ಕೇಳ್ಕೊಳ್ತಾನೆ, ಆತನು ಕಣ್ಣೀರಿಡ್ತಾನೆ, ನನಗೆ ಆಯಸ್ಸನ್ನ ಕೂಡಿಸಿಕೊಡಬೇಕು, ನನಗೆ ಆರೋಗ್ಯವನ್ನ ಕೊಡಬೇಕು, ನನ್ನ ಪ್ರಾರ್ಥನೆಯನ್ನು ಕೇಳಬೇಕು. ವಾಕ್ಯ ಈ ರೀತಿಯಲ್ಲಿ ಯೆಶಾಯನು ಅರಮನೆಯ ಮಧ್ಯ ಪ್ರಕಾರವನಂದ್ರೆ ಆತನ ಮೇಲೆ ಬಂದಂತ ನ್ಯಾಯ ತೀರ್ಪನ್ನ ಹೇಳುವಾಗ ನಾವು 20ನೇ ಅಧ್ಯಾಯವನ್ನ ನಾವು ಗಮನಿಸೋದಾದ್ರೆ, ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಅಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ ಅದನ್ನು ಮರಣಕರವಾದ ಅಂದ್ರೆ ಒಂದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಒಂದು ಗೆಡ್ಡೆ ರೀತಿಯಲ್ಲಿ ಇರುವಂತಹ ರೋಗಕ್ಕೆ ಈ ಹಿಜ್ಕೀಯನು ಬೀಳ್ತಾನೆ. ಆಗ ಆ ಸಮಯದಲ್ಲಿ ದೇವರಿಂದ ನಡೆಸಲ್ಪಡುವಂತಹ ಪ್ರವಾದಿಯಲ್ಲಿ ಒಬ್ಬನು, ಅಂದ್ರೆ ಆತನೊಬ್ಬನು ಮಾತ್ರ ದೇವರಿಂದ ನಡೆಸಲ್ಪಡುವಂತ ಪ್ರವಾದಿ ಆ ದಿನಮಾನಗಳಲ್ಲಿ ಇದ್ದಿದ್ದಲ್ಲ. ಯಾಕಂದ್ರೆ ಅನೇಕ ಜನರು ಆ ಸಮಯದಲ್ಲಿ ಇದ್ರು. ಆ ಸಮಯದಲ್ಲಿ ಇದ್ದಂತ ಆ ಪ್ರವಾದಿಗಳಲ್ಲಿ ಒಬ್ಬನಾದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದನ್ನು ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಈ ರೋಗ ಅನ್ನೋದು ಅಥವಾ ಕಷ್ಟ ಅನ್ನೋದು ನಮ್ಮನ್ನ ದೇವರ ಹತ್ತಿರಕ್ಕೆ ಕರೆದುಕೊಂಡು ಬರುತ್ತೆ. ಅನೇಕ ಬಾರಿ ಈ ರೋಗ ಕಷ್ಟಗಳು ನಾವು ಮಾಡಿರುವಂತಹ ಕೃತ್ಯಗಳು, ನಾವು ಮಾಡಿರುವಂತಹ ಆಲೋಚನೆಗಳು, ನಾವು ಆಡಿರುವಂತಹ ಮಾತುಗಳ ನಿಮಿತ್ತವಾಗಿ ನಮಗೆ ಪ್ರಾಪ್ತವಾಗ್ತದೆ. ಕೆಲವು ಬಾರಿ ನೋಡುವಾಗ, ಯೋಬನ ವಿಚಾರ ನೋಡುವಾಗ ಆತನ ವಿಚಾರವಾಗಿ ದೇವರೇ ಹೇಳ್ತಾ ಇದ್ದಾರೆ, ನನ್ನ ಮಗನಾದ ನನ್ನ ಸೇವಕನಾದ ನೀತಿವಂತನಾದ ಯೋಬನನ್ನ ನೀನು ಕಂಡೀಯ. ಹಲ್ಲೆಲೂಯಾ. ಇವತ್ತಿನ ದಿವಸ ದೇವರ ಕಣ್ಣಿನ ಮುಂದೆ ನೀತಿವಂತರಾದರೂ ಕೂಡ ದೇವರು ನಮ್ಮನ್ನ ಮುಂದಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೋಸ್ಕರ ನಮಗೆ ಕಷ್ಟಗಳನ್ನು ಒಳಪಡಿಸುವಾಗ, ರೋಗದಲ್ಲಿ ಒಳಪಡಿಸುವಾಗ, ನಮ್ಮ ಮೇಲಿರುವಂತಹ ಪ್ರೊಟೆಕ್ಷನ್ ಅನ್ನ ತೆಗೆದು ಹಾಕಿದಾಗ ಅನೇಕ ಕಷ್ಟ ಹಾದಿಗಳಲ್ಲಿ ನಾವು ನಡೆಯುತ್ತೇವೆ. ಯಾವುದೇ ಆಗಿರಲಿ, ಯಾವುದೇ ಕ್ಷಣವಾಗಿರಲಿ, ರೋಗದ ಕ್ಷಣಗಳು ಯಾವುದೇ ಆಗಿರಲಿ, ಅದು ನಮ್ಮ ಶೋಧನೆಗೆ ಬಂದದ್ದೇ ಆಗಿರಬಹುದು ಅಥವಾ ಶಿಕ್ಷೆಯ ಅನುಗುಣವಾಗಿ ಶಿಕ್ಷಾಸ್ತವಾಗಿ ಬಂದಿದ್ದಾಗಿರ್ಬೋದು. ಆದರೆ ನಮ್ಮನ್ನದು ದೇವರ ಹತ್ತಿರ ಕರೆದುಕೊಂಡು ಹೋದ್ರೆ ನಿಜವಾಗ್ಲೂ ಏನಂತಂದ್ರೆ ನಮ್ಮನ್ನ ಅದು ದೇವರ ಹತ್ರ, ನಾವು ದೇವರ ಜೊತೆ ಒಂದು ಕನೆಕ್ಷನ್ ಅನ್ನು ಹೊಂದಿದ್ದೇವೆ ಅಂತ ಅರ್ಥ. ಹಲ್ಲೆಲೂಯಾ. ಕೆಲವು ಬಾರಿ ನೋಡುವಾಗ ಕೆಲವರು ರೋಗ ಬಂದಿದ್ರೆ ಸಾಕು, ಅವರ ಬಾಯಲ್ಲಿ ದೇವ ದೂಷಣೆಯ ಮಾತುಗಳು ಬರ್ತವೆ, ದೇವರ ವಿರುದ್ಧವಾದ ಮಾತುಗಳು ಬರ್ತವೆ, ದೇವರ ಬಗ್ಗೆ ಅಪನಂಬಿಕೆ ಬರುತ್ತೆ, ದೇವರ ಬಗ್ಗೆ ಸಂಶಯ ಬರುತ್ತೆ. ನಾವು ಅದನ್ನ ಮಾಡೋದಕ್ಕಿಂತ ದೇವರ ಹತ್ತಿರ ಹೋದ್ರೆ, ಕಷ್ಟಗಳು ಬರುವಾಗ ದೇವರ ಹತ್ತಿರ ಹೋದ್ರೆ ಬಹಳ ಒಳ್ಳೆಯದು. ಯಾಕೆಂದ್ರೆ ಕರ್ತನು ನಮ್ಮನ್ನ ಶಿಕ್ಷಿತರನ್ನಾಗುವುದಕ್ಕೋಸ್ಕರವಾಗಿ ಕಾರ್ಯವನ್ನು ಮಾಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ಈ ಹಿಜ್ಕೀಯನು ಕೂಡ ಏನ್ ಮಾಡ್ತಾ ಇದ್ದಾನೆ, ಅದನ್ನು ಸಾಯಬೇಕಾಗಿದೆ ಅನ್ನುವಂತಹ ಪ್ರವಾದ. ನೀವು ಆಲೋಚನೆ ಮಾಡ್ರಿ, ನಿನಗೆ ಈ ಡೇಟ್ ಅನ್ನ ದೇವರು ಮರಣದ ಡೇಟ್ ಅಂತ ಅನ್ಕೊಂಡು ಫಿಕ್ಸ್ ಮಾಡಿದ್ದಾರೆ, ಈ ಡೇಟ್ ಅಲ್ಲಿ ಸಾಯಬೇಕಾಗಿದೆ ಅಂತ ಅನ್ಕೊಂಡು ಹೇಳುವಾಗ ಯಾರಿಗೂ ಕೂಡ ಸುಮ್ಮನೆ ಕೂರೋದಕ್ಕಾಗೋದಿಲ್ಲ. ಅವ್ರಿಗೊಂದು ದಿಗ್ಭ್ರಾಂತರಾಗ್ತಾರೆ, ಭಯ ಏರ್ಬಿಡುತ್ತೆ ಮತ್ತು ಅವರು ಕಷ್ಟ, ಒಂದು ರೀತಿಯ ಜರ್ಜರಿತರಾಗುವಂತಹ ಪರಿಸ್ಥಿತಿ, ದಿಗ್ಭ್ರಾಂತದ ಅವರಲ್ಲಿ ಉಂಟಾಗುತ್ತೆ. ಅದೇ ರೀತಿಯ ಪರಿಸ್ಥಿತಿಯಲ್ಲಿ ಹಿಜ್ಕೀಯನು ಹಾದು ಹೋಗ್ತಾ ಇದ್ದಾನೆ. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದುದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಗಮನಿಸಬೇಕು ಪ್ರಿಯರೇ. ಅದನ್ನ ಪ್ರಾರ್ಥನೆಯ ಸಾರಾಂಶವನ್ನ ಅಲ್ಲಿ ಬರೆಯಲ್ಪಟ್ಟಿದೆ. ನಮಗೆ ಗೊತ್ತಿಲ್ಲ ಎಷ್ಟು ಗಂಟೆಗಳ ಕಾಲ ಅಲ್ಲಿ ಹಿಜ್ಕೀಯನು ಪ್ರಾರ್ಥನೆ ಮಾಡಿದ ನಮಗೆ ಗೊತ್ತಿಲ್ಲ. ಆದರೆ ಆತನು ಪ್ರಾರ್ಥನೆ ಮಾಡಿದ್ದಾನೆ. ಆ ಪ್ರಾರ್ಥನೆಯ ಸಾರಾಂಶ ಇಲ್ಲಿ ಕೊಡಲ್ಪಟ್ಟಿದೆ. ಏನಂತಂದ್ರೆ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದುದನ್ನ ನೀನು ನೆನಪು ಮಾಡಿಕೋ ಎಂದು ಪ್ರಾರ್ಥನೆ ಮಾಡಿ ಏನಂತೆ ಬಹಳವಾಗಿ ಅತ್ತನು. ನಾವು ಅನೇಕ ಬಾರಿ ಬಹಳವಾಗಿ ಅಳುತ್ತೇವೆ. ಯಾರ ಮುಂದೆ ಅಂದ್ರೆ ಮನುಷ್ಯರ ಮುಂದೆ ಅಳುತ್ತೇವೆ, ಅಥವಾ ಒಬ್ಬರೇ ಅಳತಾ ಕೂರ್ತಾ ಇರ್ತೇವೆ. ಸಿಚುವೇಶನ್ ನೆನೆಸ್ಕೊಂಡು ರಾತ್ರಿ ಅಳುತ್ತೆ. ಆದ್ರೂ ಕೂಡ ಮೊಣಕಾಲೂರಿ
ಪ್ರಾರ್ಥನೆ ಮಾಡೋಣ, ದೇವರ ಹತ್ರ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ದೇವ್ರು ನಮ್ಗೆ ಕಾಣಲ್ವಲ್ಲ. ಆದ್ರೆ ದೇವ್ರು ಕಾಣಲ್ಲ ಅಂತಂದ್ರೆ ನಮ್ಮ ಸುತ್ತಲೂ ಇಲ್ವಾ ಆತನು? ಎಷ್ಟು ಜನರ ಹೇಳ್ತೀರ ನಮ್ಮ ಸುತ್ತಲೂ ದೇವರಿದ್ದಾನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರು ನಮ್ಮ ಸುತ್ತಲಿದ್ದಾನೆ ಅನ್ನೋದಕ್ಕೆ ನಮಗೆಲ್ಲರೂ ಗೊತ್ತಿದೆ. ಆತನ ಆತ್ಮ ಸ್ವರೂಪನು ಆತನ ನಮ್ಮ ಸುತ್ತಲಿದ್ದಾನೆ. ನಾವು ಯಾವಾಗ ಮೊಣಕಾಲು ಊರಿ ಕರಗಳನ್ನು ಎತ್ತಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸುತ್ತೇವೆ ಪ್ರಿಯರೇ, ನಮ್ಮ ಸುತ್ತಲೂ ದೇವರಿರ್ತಾನೆ. ಹಾಗಾದ್ರೆ ನೀವು ಅಂದ್ಕೋಬಹುದು, ನಾನು ಮೊಣಕಾಲೂರುವಾಗ ಮಾತ್ರ ನನ್ನ ಜೊತೆ ದೇವರಿರೋದ, ನಾನು ಟೀ ಕುಡಿಯುವಾಗ ದೇವರಿಲ್ವಾ, ನಾನು ಊಟ ಮಾಡುವಾಗ ದೇವರಿಲ್ವಾ, ನನ್ನ ಸ್ನೇಹಿತರ ಜೊತೆ ಮಾತಾಡ್ಕೊಂಡು ಕೂರುವಾಗ ದೇವರಿಲ್ವಾ? ದೇವರಿರ್ತಾರೆ. ನಮ್ಮ ಮನೆಯಲ್ಲೂ ಕೂಡ ವಸ್ತುಗಳಿದ್ದಾವೆ. ಅದು ಚಾಲ್ತಿ ಆಗಬೇಕು ಅಂತಂದ್ರೆ ಸ್ವಿಚ್ ಆನ್ ಮಾಡಬೇಕು. ಅದು ಚಾಲ್ತಿ ಆಗಬೇಕು ಅಂತಂದ್ರೆ ಸ್ವಿಚ್ ಆನ್ ಮಾಡಬೇಕು. ನಮ್ದು ಕೂಡ ವಾಷಿಂಗ್ ಮಷಿನ್ ಇತ್ತು. ಆ ವಾಷಿಂಗ್ ಮಷೀನನ್ನ ಕರ್ತನ ಕೃಪೆಯಿಂದ ಮದುವೆಯ ಪ್ರಾರಂಭದಲ್ಲಿ ನಮಗೆ ಒದಗಿಸಿಕೊಟ್ರು. ಆದರೆ ನಾವು ಬೆಂಗಳೂರು ಪಟ್ಟಣದಿಂದ ಹಾಸನ ಪಟ್ಟಣಕ್ಕೆ ಶಿಫ್ಟ್ ಆದಾಗ ಅದರಲ್ಲಿ ಪ್ರಾಬ್ಲಮ್ಸ್ ಅಂದ್ರೆ ಅದು ಹಾಗೆ ಇಟ್ಬಿಟ್ವಿ. ನಾವು ಹಾಗೆ ಇಟ್ಬಿಟ್ಟು ಅದು ಏನಾಯ್ತೋ, ಒಳಗಡೆ ಎಲ್ಲ ಬೋರ್ಡ್ ಎಲ್ಲ ಹಾಳಾಗೋಗಿ, ಒಳಗಡೆ ಇರುವಂತಹ ವಿಷಯಗಳು ಪಾರ್ಟ್ಸ್ ಎಲ್ಲ ಹಾಳಾಗೋಗಿ, ಎಲ್ಲ ಕೆಲವು ಪಾರ್ಟ್ಸ್ಗಳನ್ನು ಚೇಂಜ್ ಮಾಡುವಂತ ಅವಶ್ಯಕತೆ ಬಂತು. ತದನಂತರ ಅದನ್ನು ತಂದು ಸಂಪೂರ್ಣವಾಗಿ ಅದರಲ್ಲಿರುವಂತಹ ಒಂದು ಪಾರ್ಟ್ಸ್ ಅನ್ನು ತೆಗೆದು ಈಗ ಚಾಲ್ತಿಯಲ್ಲಿದೆ. ಅದನ್ನ ಆವಾಗ ಕೆಲಸ ಮಾಡಿಸಿದ್ರೆ, ಸ್ವಿಚ್ ಆನ್ ಮಾಡಿದ್ರೆ ಮಾತ್ರನೇ ಆ ಎಲೆಕ್ಟ್ರಿಕ್ ವಸ್ತು ಚೆನ್ನಾಗಿ ಕೆಲಸ ಮಾಡೋದು. ಇವತ್ತಿನ ದಿವಸವೂ ಕೂಡ ನಾವು ಪ್ರಾರ್ಥನೆ ಮಾಡ್ತಾ 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 ನಾವು ಕರ್ತನ ಜೊತೆ ನಮ್ಮ ಸಂಬಂಧ ಗಟ್ಟಿಯಾಗಿದೆ ಅನ್ನೋದನ್ನ ಹೇಳ್ಬೋದು ಬೇರೆ. ಇಲ್ಲದಾದ್ರೆ ಹೆಂಗೆ ಅಂತಂದ್ರೆ, ನಾವು ರಕ್ಷಣೆ ಹೊಂದಿದ್ದೀವಿ, ನಾವು ಯಾರ್ದೋ ಒಂದು ವಾಕ್ಯ ಯಾವತ್ತೋ ಕೇಳಿದೀವಿ, ಇವತ್ತಿನ ದಿವಸ ರಕ್ಷಣೆ ಆಗಿ ನಡೀತಾ ಇದ್ದೀವಿ. ಆದ್ರೆ ಪ್ರಾರ್ಥನೆ ಜೀವಿತ ಇಲ್ಲ. ಒಂದು 5 ನಿಮಿಷ ಕೂಡ ನಾವು ಪ್ರಾರ್ಥನೆಯಲ್ಲಿ ಕಳೀತಿಲ್ಲ ಅಂದ್ರೆ ನಮ್ಮ ಕಷ್ಟ ಬಂದಾಗ ಕೂಡ ಕರ್ತನಲ್ಲಿ ನಾವು ಪ್ರಾರ್ಥನೆ ಕೇಳದೆ, ಪ್ರಾರ್ಥನೆಯಲ್ಲಿ ಕೇಳಿಕೊಳ್ಳದೆ ನಾವು ಕುಳಿತಿದ್ದೇವೆ ಅಂತಂದ್ರೆ ಅದು ನಮ್ಮ ಒಂದು ಆತ್ಮದ ದಾರುಣವಾದ ಪರಿಸ್ಥಿತಿ. ಇವತ್ತಿನ ದಿವಸ ಆ ಆತ್ಮದ ದಾರುಣವಾದ ಪರಿಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಬಹಳವಾಗಿ ಈ ಹಿಜ್ಕೀಯನಾತನು ಆಗ ಯೆಶಾಯನ ಅರಮನೆಯ ಮಧ್ಯಪ್ರಾಕಾರವನ್ನು ದಾಟುವುದಕ್ಕೆ ಮೊದಲು ಯೆಹೋವನು ಈಗಷ್ಟೇ ಒಂದು ಪ್ರವಾದನೆಯ ಮಾತನ್ನ, ನಿನ್ನ ಒಂದು ಮನೆಯನ್ನ ವಿಷಯವಾಗಿ ನೀನು ವ್ಯವಸ್ಥೆ ಮಾಡು, ನೀನು ಉಳಿಯುವಾಗಿಲ್ಲ, ಸಾಯಬೇಕಾಗಿದೆ ಅಂದ್ಕೊಂಡು ಯೆಶಾಯ ಪ್ರವಾದಿ ಹೇಳಿ ಇನ್ನೇನು ಆ ಅರಮನೆಯ ಮಧ್ಯಪ್ರಾಕಾರಕ್ಕೆ ಬರ್ತಾ ಇದ್ದಾನೆ. ಆ ಮಧ್ಯಪ್ರಾಕಾರವನ್ನು ದಾಟುವಾಗ ಹಿಜ್ಕೀಯನ ಆ ಒಂದು ಕೆಲವು ನಿಮಿಷಗಳ ಪ್ರಾರ್ಥನೆಯ ಕೇಳಿ ಮನಮರುಗಿ, ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ, ತನ್ನ ಒಂದು ಭಕ್ತನಿಗೋಸ್ಕರವಾಗಿ, ತನ್ನ ಒಂದು ಮೊರೆ ಇಡುವ ವ್ಯಕ್ತಿಗಳಿಗೋಸ್ಕರವಾಗಿ, ತನ್ನ ಮಕ್ಕಳಿಗೋಸ್ಕರವಾಗಿ ಆತನ ಹೇಳ್ತಾ ಇದ್ದಾನೆ. ಆತನ ಇರುವಂತ ಮುಂದಿನ ನಡೆಯಬೇಕಾಗಿರೋ ಕಾರ್ಯವನ್ನ, ಭವಿಷ್ಯದ ಕಾರ್ಯವನ್ನ ಆತನ ಬದಲಾಯಿಸಿ ಆತನ ಏನಂತ ಇದ್ದಾನೆ, ಹಿಂದಿರುಗಿ ಹೋಗು ಅಂತ ಅನ್ಕೊಂಡು ಯಾರಿಗೆ ಹೇಳ್ತಾನೆ? ಒಬ್ಬ ಪ್ರವಾದಿಗೆ ಹೇಳ್ತಾ ಇದ್ದಾನೆ. ತನ್ನ ಮಗನಿಗೋಸ್ಕರವಾಗಿ, ತನ್ನ ಒಂದು ವಾಕ್ಯದ ಪ್ರಕಾರವಾಗಿ ನಡೆಯುವಂತ ಮಗನಿಗೋಸ್ಕರವಾಗಿ ಒಬ್ಬ ಪ್ರವಾದಿಗೆ ಹೇಳ್ತಾ ಇದ್ದಾನೆ, ಹಿಂದಿರುಗಿ ಹೋಗಿ ನೀನು ಏನು ಹೇಳಬೇಕಾಗಿದೆ, ಅದನ್ನ ಆಯುಷ್ಯ ಮುಗಿಯಿತು ಅಂತ ನಾನು ಹೇಳಿದೆ, ಆದ್ರೆ ಈಗ ನೀನು ಹಿಂದಿರುಗಿ ಹೋಗಬೇಕಾಗಿದೆ. ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದು ನನ್ನ ಆಲಯಕ್ಕೆ ಬರುವೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಪ್ರೇರೆ, ನೀನು ನೋಡ್ರಿ, ಗಮನಿಸಬೇಕು, ಕರ್ತನು ಅಲ್ಲಿ ಮತ್ತೆ ಆಯಸ್ಸನ್ನ ಕೂಡಿಸಿಕೊಡ್ತಿರೋದನ್ನ ಗಮನಿಸ್ತೇವೆ. ತನ್ನ ನ್ಯಾಯ ತೀರ್ಪನ್ನ, ತನ್ನ ಡಿಸಿಷನ್ ಅನ್ನ ದೇವರು ಯಾರಿಗೆ ತಿಳಿಸಿದನು, ಆ ಕರ್ತನು ಆ ಯೆಶಾಯನ ಮುಖಾಂತರವಾಗಿ ಅಲ್ಲಿ ಹಿಜ್ಕೀಯನಿಗೆ ತಿಳಿಸ್ತಾ ಇದ್ದಾನೆ. ಆದ್ರೆ ಹಿಜ್ಕೀಯನಿಗೆ ಮತ್ತೊಮ್ಮೆ ತಿರುಗಿ ನೀನು ಹೋಗಿ ಏನ್ ಮಾಡಬೇಕು, ನೀನು ಹೋಗಿ ನನ್ನ ಸೇವಕರೇ, ನೀನು ಹೋಗಿ ನನ್ನ ಒಂದು ಮುಖಾಂತರವಾಗಿ ನೇಮಿಸಲ್ಪಟ್ಟ ಹಿಜ್ಕೀಯನಿಗೆ ನೀನು ಹೇಳಬೇಕು, ಅವನ ಪ್ರಾರ್ಥನೆಯನ್ನ ನಾನು ಕೇಳಿದ್ದೇನೆ, ಅವನ ಕಣ್ಣೀರನ್ನ ನಾನು ನೋಡಿದ್ದೇನೆ, ಗುಣ ಹೊಂದಿ ನಾಡದು ಎಲ್ಲಿಗೆ ಬರುತ್ತೀಯ ನೀನು? ಸಿಂಹಾಸನದಲ್ಲಿ ಮತ್ತೆ ಕೂರ್ತೀಯ ಅಂತ ಹೇಳಿದ್ರೆ, ಉದ್ಯೋಗಕ್ಕೆ ಹೋಗ್ತೀಯ ಅಂತ ಅನ್ಕೊಂಡು ಹೇಳಿದ್ರೆ,
ಅಥವಾ ಈ ಎಲ್ಲ ಸ್ವಾಸ್ಥ್ಯವನ್ನ ನೀನು ಹೊಂದಿಕೊಳ್ತಿದ್ದರೆ ಕರ್ತನ ಹೇಳ್ತಾ ಇದ್ದಾನೆ, ನನ್ನ ಆಲಯಕ್ಕೆ ನೀನು ಬರ್ತೀಯ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತಿನ ದಿವಸ ಅದ್ಭುತ ಆದ ಕೂಡಲೇ ನಾವು ಎಲ್ಲೆಲ್ಲೋ ತಿರುಗಾಡ್ತೇವೆ, ಎಲ್ಲೆಲ್ಲೋ ಸಾಕ್ಷಿ ಹೇಳ್ತೇವೆ, ಎಲ್ಲೆಲ್ಲೋ ನಮ್ಮನ್ನು ಹೊಗಳಿಕೊಳ್ತೇವೆ. ಆದ್ರೆ ಕರ್ತನ ಹೇಳ್ತಾ ಇದ್ದಾನೆ, ನೀನು ಎಲ್ಲಿ ಬರಬೇಕಾಗಿದೆ? ನಿನ್ನ ಆಲಯಕ್ಕೆ, ನಿನ್ನ ದೇವರ ಪ್ರಸನ್ನತೆ, ದೇವರ ನೆಲೆ ಆಗಿರುವಂತ, ದೇವರ ಮನೆ ಆಗಿರುವಂತ ಆಲಯಕ್ಕೆ ನೀನು ತಿರುಗಿ ಬರಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಕರ್ತನಾದ ಯೇಸು ಕೂಡ ಒಂದು ಕಡೆ ಕುಷ್ಠರೋಗಿಗಳನ್ನ ಆತನ ಗುಣಪಡಿಸಿ ಆತನ ಹೇಳ್ತಾ ಇದ್ದಾನೆ, ನೀನು ಹೋಗಿ ನೀನು ಮೋಶೆಯ ಪ್ರಮಾಣದ ರೀತಿಯಲ್ಲಿ ಯಾಜಕನಿಗೆ ನಿನ್ನನ್ನ ನೀನು ತೋರಿಸಿಕೋ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನೋಡ್ರಿ, ಹಳೆಯ ಒಡಂಬಡಿಕೆಯಲ್ಲಿ ಆಲಯದ ಪ್ರಾಮುಖ್ಯತೆ ಅಷ್ಟೊಂದು ಇಲ್ಲದೆ ಹೋದ್ರು, ಆದ್ರೆ ಆಲಯವನ್ನ ನಾವು ಹೊಸ ಒಡಂಬಡಿಕೆಯಲ್ಲಿ ಸಭೆ ಎಂದು ನೋಡ್ತಾ ಇದ್ದೇವೆ. ಯಾಕಂದ್ರೆ ಇಸ್ರೇಲ್ರು ದೇವರ ವಿರುದ್ಧವಾಗಿ ನಡೆದ್ರಿಂದ ಆಲಯ ಅನೇಕ ಬಾರಿ ಒಡೆದು ಚೂರು ಚೂರಾಗುತ್ತೆ. ಆದ್ರೆ ಇಲ್ಲಿ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರು ಯಾವುದೇ ಕಲ್ಲು ಮಣ್ಣುಗಳಿಂದ ಕಟ್ಟಿರುವಂತ ಒಂದು ವಿಚಾರವನ್ನ ಆಲಯವಾಗಿ ಎಂದು ಕರೆಯೋದಿಲ್ಲ. ಒಂದು ಕಡೆ ನೋಡುವಾಗ ಆತನು ಸಭೆಯಾಗಿ ಎಲ್ಲರೂ ಜನ ಕೂಡಿ ಬಂದು ಆರಾಧನೆ ಮಾಡುವಂತ ಸ್ಥಳವನ್ನ, ನನ್ನ ಪ್ರಸನ್ನತೆ ಇಳಿಯುವಂತ ಸ್ಥಳ, ಆ ಸ್ಥಳಕ್ಕೆ ನೀವು ಹೋಗಬೇಕೆಂದು ಕರ್ತನು ಹೇಳುವವನಾಗಿದ್ದೇನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ಕರ್ತನ ಆಲಯದ ಬಗ್ಗೆ ಪ್ರಾಮುಖ್ಯತೆ ನಾವು ಅರಿತವರಾಗಿ ಕರ್ತನ ಸನ್ನಿಧಾನದಲ್ಲಿದ್ದೇವೆ. ಆ ಪ್ರಾಮುಖ್ಯತೆ ಎಂದಿಗೂ ಕೂಡ ನಾವು ನಮ್ಮ ಜೀವಿತದಿಂದ ದೂರ. ನೋಡ್ರಿ, ಇಲ್ಲಿ ಗಮನಿಸಿದೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದು ನನ್ನ ಆಲಯಕ್ಕೆ ಬರುವಿ. ಕರ್ತನ ಸನ್ನಿಧಿಯಲ್ಲಿ ಗಮನಿಸಬೇಕು. ಅನೇಕ ರೋಗಗಳು ನಾವು ಭಾನುವಾರ ದಿವಸ ನಾವು ಕೇಳಿಸ್ಕೊಂಡ್ವಿ. ಸೀಮಾಂಟಿ ಹೇಳಿದ್ರು, ಕೆಲವು ಜ್ವರಗಳು ಬರ್ತವೆ, ಅದು ಒಂದು ದಿನದಲ್ಲಿ ಹೋಗುತ್ತೆ. ಕೆಲವು ಜ್ವರ ಬರುತ್ತೆ, ಅದು 3 ದಿವಸ 4 ದಿವಸ ಇರುತ್ತೆ. ಕೆಲವು ಜ್ವರ ಬರುತ್ತೆ, 2 ವಾರ ಇರುತ್ತೆ. ಅದೇ ರೀತಿಯಲ್ಲಿ ಕೆಲವರಿಗೆ ಕೆಲವು ಬಾಧೆಗಳು ಇರ್ತವೆ, ಅದಕ್ಕೊಂದು ಸಮಯ ಇದೆ. ನೋಡ್ರಿ, ಕರ್ತನು ಇಲ್ಲಿ ಕ್ಷಣ ಮಾತ್ರದಲ್ಲಿ ಗುಣಪಡಿಸೋದಿದೆ, ಮಾತಿನ ಮುಖಾಂತರ ಗುಣಪಡಿಸಿದ್ದಿದೆ. ಕರ್ತನು ತನ್ನ ದೃಷ್ಟಿಯ ಮುಖಾಂತರವಾಗಿ ಆತ್ಮದಲ್ಲಿ ಮನಪರಿವರ್ತನೆ ಮಾಡಿದಂತ ವಿಚಾರಗಳನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇಲ್ಲಿ ನಾವು ನೋಡ್ತೇವೆ, ನಾಡ್ದು, ನಾಳೆ ಅಲ್ಲ, ಇವತ್ತಲ್ಲ, ನಾಳೆ ಅಲ್ಲ, ನಾಡ್ದು ಎಲ್ಲಿಗೆ ಬರ್ತೀಯ ನೀನು? ಸಂಪೂರ್ಣವಾಗಿ ಗುಣ ಹೊಂದಿ ನಿನ್ನ ಆಲಯಕ್ಕೆ ಬರುವಿ. ಅಲ್ಲಿ ಒಂದು ಸಮಯವನ್ನ ಕರ್ತನ ಫಿಕ್ಸ್ ಮಾಡ್ತಿರೋದುಂಟು. ನಿನ್ನ ಜೀವ ಉಳಿದಿದೆ ಹೆಚ್ಚಿಗೆನೆ, ಆದ್ರೆ ಈ ರೋಗದಲ್ಲಿ ಹಾದು ಹೋಗೋದಕ್ಕೆ ನಿನಗೆ ಎಷ್ಟು ದಿವಸಗಳು ಬೇಕು? 3 ದಿವಸಗಳು ನೀನು ಈ ರೋಗದಲ್ಲಿ ಹಾದು ಹೋಗಬೇಕು. ಯಾಕೆ ದೇವರು ಹಿಜ್ಕೀಯನಿಗೆ ಇಷ್ಟು ಸಮಯ ಕೊಟ್ಟರು? ಆವಾಗಲೇ ಗುಣಪಡಿಸಬಹುದಿತ್ತಲ್ಲ ಅನ್ನೋದನ್ನ ನಮಗೆ ಆಲೋಚನೆ ಇರಬಹುದು. ಇವತ್ತಿನ ದಿವಸ ಪ್ರಿಯರೇ, ಯಾರು ಯಾವ ಕಷ್ಟದಲ್ಲಿ ಹಾದು ಹೋಗ್ತಿದ್ದಾರೋ ಎಲ್ಲ ತಿಳಿದಾತನು ದೇವರಾಗಿದ್ದಾನೆ. ಅದರ ಬಗ್ಗೆ ಇದು ಹಿಂಗೇ ಆಗಬೇಕು, ಹಂಗೇ ಆಗಬೇಕು, ಇದು ಯಾಕಾಗಿಲ್ಲ ಅನ್ನುವ ರೀತಿಯ ಪ್ರಶ್ನೆಗಳು ನಮಗಿದೆ. ಯಾರಾದ್ರೂ ನಿಮಗೆ ಪ್ರಶ್ನೆಗಳನ್ನು ಹೇಳಿದ್ರೆ, ಹಿಜ್ಕೀಯನ ವಿಚಾರ ಹೇಳ್ರಿ, ನೀನು ಗುಣ ಒಂದು ಯಾವಾಗ ಬರಬೇಕು? ನೀನು ನಾಡ್ದು ಆಲಯಕ್ಕೆ ಬರಬೇಕು. ನೀನು ಗುಣ ಹೊಂದಿ ನಾಡ್ದು ಆಲಯಕ್ಕೆ ಬರಬೇಕು. ಅಷ್ಟು ಮಾತ್ರವಲ್ಲ, ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸಿ. ಅದಕ್ಕಿಂತ ಮುಂಚೆ ನಾನು ಇದರ ಜೊತೆ ಇನ್ನೊಂದು ವಿಚಾರವನ್ನು ಕೇಳಿಸಲು ಬಂದಿದ್ದೆ. 7ನೇ ವಚನ ತೆಗೀರಿ, 7ನೇ ವಚನ ತೆಗೀರಿ. ಅದೇ ಅಧ್ಯಾಯದ 7ನೇ ವಚನ. ಯೆಶಾಯನು ಒಂದು ಅಂಜೂರದ ಹಣ್ಣಿನ ಉಂಡೆಯನ್ನು ತರಿಸಿ ಅದನ್ನು ಕುರುವಿನ ಮೇಲೆ ಇಡಿಸಿದಾಗ ಹಿಜ್ಕೀಯನು ಗುಣ ಹೊಂದಿದನು. ದೇವರ ಮಾತಿನಿಂದ ಗುಣ ಆಗಿರೋದಿದೆ, ದೇವರು ಮುಟ್ಟಿದ್ರೆ ಗುಣ ಆಗಿರೋದಿದೆ, ದೇವರು ಅನೇಕ ಕಾರ್ಯಗಳನ್ನ ಮಾಡಿದ್ರೆ ಗುಣ ಆಗಿರೋದಿದೆ. ಅದೇ ರೀತಿಯಲ್ಲಿ ದೇವರು ಒಬ್ಬನ ಕಣ್ಣಿಗೆ ತನ್ನ ಉಗುಳನ್ನು ಉಗಿಡಿದು ಆ ಕಣ್ಣನ್ನ ಕೆಸರಾಗಿ ಮಾಡಿ ಕಣ್ಣಿಗೆ ಹಚ್ಚಿ ಗುಣಪಡಿಸಿದಾಗ, ಆ ಮುಟ್ಟಿದಾಗ ಆತನು ಅಲ್ಲಿ ನೋಡುವಾಗ ಆತನಿಗೆ ಏನಂತ ಇದ್ದಾನೆ, ಅವನು ಮರಗಳ ರೀತಿಯಲ್ಲಿ ಜನರನ್ನ ಕಾಣ್ತಾನೆ. ಮತ್ತೊಂದ್ಸರಿ ಅದನ್ನು ಮುಟ್ಟಿ ಪ್ರಾರ್ಥನೆ ಮಾಡಿದಾಗ ಅಥವಾ ಬಾಯಲ್ಲಿ ಅಂದಾಗ ಅಲ್ಲಿ ಗುಣವಾಯಿತು ಎಂದು ನಾವು ನೋಡ್ತೇವೆ. ಇಲ್ಲಿ ಕೂಡ ನಾವು ನೋಡ್ತೇವೆ, ಯೆಶಾಯನು ಒಂದು ಅಂಜೂರದ ಹಣ್ಣಿನ ಉಂಡೆಯನ್ನು ತರಿಸಿ, ಯೆಶಾಯನು ತಾನೇ ದೇವರು ಗುಣಪಡಿಸಿದಾನೆ ಅಂತ ಅನ್ಕೊಂಡು ಹೇಳಿದ ಕೂಡಲೇ ಈ ಯೆಶಾಯನು ಸುಮ್ಮನಿರದೆ ಹೋಗಿ ಅಂಜೂರದ ಆ ಹಣ್ಣಿನ ಉಂಡೆಯನ್ನು ತಂದು ಇಟ್ಟು ಗುಣಪಡಿಸಿದಲ್ಲ, ಕರ್ತನು ತಾನೇ. ಇನ್ನೊಂದು ಕಡೆ ನಾವು ನೋಡ್ತೇವೆ, ಯೆಶಾಯ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ ಕೊನೆಯ ಭಾಗದಲ್ಲಿ ನೀವು ನೋಡೋದಾದ್ರೆ, ದೇವರು ತಾನೇ ಆ ಅಂಜೂರದ ಹಣ್ಣಿನ ಉಂಡೆಯನ್ನು ತಂದು ಆ ಹಿಜ್ಕೀಯನ ಗಾಯದ ಮೇಲೆ ಮೆಡಿಸಿನ್ ಆಗಿ ಇಟ್ಟು ಒಂದು ಒಂದು ಔಷಧಿಯಾಗಿ ಇಟ್ಟು ಅಲ್ಲಿ ಗುಣಪಡಿಸಿದ್ದನ್ನು ನಾವು ಗಮನಿಸುತ್ತೇವೆ. ಇವತ್ತಿನ ದಿವಸ ಕೆಲವು ರೋಗಗಳು ತಕ್ಷಣವಾಗಿ ಗುಣ ಆಗ್ತವೆ ವಿದೌಟ್ ಮೆಡಿಸಿನ್. ಕೆಲವು ಸ್ಕ್ಯಾನಿಂಗ್ ರಿಪೋರ್ಟ್ಗಳು ತಕ್ಷಣವಾಗಿ ನೆಗೆಟಿವ್ ಇದ್ದದ್ದು ಪಾಸಿಟಿವ್ ಬರುತ್ತೆ. ಕೆಲವು ನೋಡುವಾಗ
ದೇವರ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಉಪವಾಸವನ್ನ ಮಾಡ್ತಾ ಮಾಡ್ತಾ ಗುಣ ಹೊಂದ್ತಾನೆ. ಕೆಲವು ಸರಿ ನೋಡುವಾಗ ಸೇವಕರು ಕೈ ಇಟ್ಟಾಗ ಗುಣ ಆಗುತ್ತೆ. ಆದ್ರೆ ಕೆಲವು ವಿಚಾರ ನೋಡುವಾಗ ನಾವು ನಮಗೆ ಔಷಧಿಯನ್ನ ಈ ಲೋಕಕ್ಕೆ ಔಷಧಿಯಲ್ಲಿಂದ ಬಂದು ತನ್ನಂದನ್ನೇ ಪಾತಾಳದಿಂದ ಉದ್ಭವ ಆಗುತ್ತೆ. ಈ ಲೋಕದಲ್ಲಿ ಆ ಜ್ಞಾನ ಔಷಧಿಯನ್ನು ಉಂಟು ಮಾಡುವ ಜ್ಞಾನವನ್ನ ಒಬ್ಬ ಮನುಷ್ಯನಿಗೆ ಕೊಟ್ಟಿದ್ದಾನೆ ಅನ್ನೋದು ಕರ್ತನಿಂದ ಆಗಿದೆ. ಹಲ್ಲೆಲೂಯ. ಒಂದು ಸಮಯಕ್ಕೆ ದೇವರು ಗುಣಪಡಿಸುವಾತನೇ. ಆದ್ರೆ ದೇವರು ಹಿಜ್ಕೀಯನಿಂದ ನಿರೀಕ್ಷೆ ಮಾಡಿದ್ದೇನು ಗೊತ್ತಾ? ಒಂದು ಪ್ರಾರ್ಥನೆ, ಕಣ್ಣೀರಿನ ಪ್ರಾರ್ಥನೆ. ಯಾವಾಗ ಕಣ್ಣೀರಿಟ್ಟು ನಾವು ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿದೆವು, ದೇವರು ನಮ್ಮನ್ನ ಗುಣಪಡಿಸಲು ಶಕ್ತನಾಗಿದೆ. ಅದಕ್ಕೋಸ್ಕರವಾಗಿ ನೋಡ್ರಿ, ಕೆಲವರು ಗುಣವಾಗದೇ ಇರುವಂತಹ ದಿನಗಳನ್ನು ನೋಡಿ, ಕ್ಷಣಗಳನ್ನು ನೋಡಿ ನಮ್ಮ ನಂಬಿಕೆ ಅಲಗಾಡುತ್ತೆ, ಸಂಶಯ ಹುಟ್ಟುತ್ತೆ, ನಮಗೆ ಅನೇಕ ಡೌಟ್ಸ್ ಬರುತ್ತೆ, ನಮಗೆ ಅನೇಕ ಸಂಶಯದ ಕ್ವಶನ್ಗಳನ್ನ ನಮಗೆ ಕೇಳ್ತಾರೆ. ಈ ಉತ್ತರವನ್ನು ಕೊಡ್ರಿ, ಹಿಜ್ಕೀಯನಿಗೆ ಯಾಕಪ್ಪ ನಾಡದು ಅಂತ ಅನ್ಕೊಂಡು ಹೇಳಿದ್ರು? ಹಿಜ್ಕೀಯನ ಯಾಕೆ ನಾಡದು ನೀನು ಆಲಯಕ್ಕೆ ಬರಬೇಕು? ಅಥವಾ ಅಂಜೂರದ ಆ ಹಣ್ಣಿನ ಉಂಡೆಯನ್ನು ಯಾಕೆ ದೇವರು ಇಟ್ಟು ನೀನು ಗುಣಪಡಿಸು ಅಂತ ಹೇಳಿದ್ರು? ನೋಡ್ರಿ, ದೇವರ ಮೆಥಡ್ಗೆ ಅರ್ಥ ಇರುತ್ತೆ, ದೇವರ ಒಂದು ಕಾರ್ಯಕ್ಕೆ ಅದಕ್ಕೆ ಬಹಳ ಅರ್ಥ ಇರುತ್ತೆ. ಅದನ್ನೆಲ್ಲವನ್ನ ತಿಳಿದುಕೊಳ್ಳಬೇಕು ಅಂತಂದ್ರೆ ಯಾವಾಗ ಸಂಪೂರ್ಣವಾಗಿ ಯಾರಿಗಾದ್ರೂ ಗುಣ ಆಗುತ್ತೆ ನೋಡಿ, ಅವ್ರ ಹತ್ರ ನಾವು ಕೇಳಿ ತಿಳ್ಕೋಬೇಕು. ನೋಡ್ರಿ, ಜಾನಕಿ ಸಿಸ್ಟರ್ ಕೂಡ ಅನೇಕ ದೆವ್ವ ಪೀಡನೆಯಾಗಿ ಆಕೆ ಇದ್ದಂತ ಸಂದರ್ಭದಲ್ಲಿ ಆಕೆಯನ್ನು ಬಿಡಿಸ್ತಾ ಇದ್ವಿ. ಎಲ್ಲ ದೆವ್ವಗಳೆಲ್ಲ ಹೊರಗಡೆ ಬರ್ತಾ ಇದ್ವು, ಮತ್ತೆ ತಿರುಗಿ ಬಂದಿದ್ದು ಕೂಡ ಕೆಲವಿದಾವೆ. ಆದ್ರೆ ಒಂದು ದಿವಸ ಆಕೆಯ ಜೀವಿತದಲ್ಲಿ ನಾವು ಬಿಡುಗಡೆಯನ್ನ ಮಾಡುವಾಗ ಆಕೆಯ ಒಂದು ಜೀವಿತದಲ್ಲಿ ನಡೆದಂತ ಮತ್ತು ಸೈತಾನನ ಮುದ್ರೆಗಳನ್ನ ಹೊಂದಿಕೊಂಡು ಕೈಯಲ್ಲಿ ಮತ್ತು ಆಕೆಯ ಕುತ್ತಿಗೆಯಲ್ಲಿ ಆ ಮುದ್ರೆಗಳಿದ್ದರಿಂದ ಅದು ಬಿಡುಗಡೆ ಆಗಿ ಕೇಳ್ತಾ ಇರಲಿಲ್ಲ. ಬಿಡುಗಡೆ ಮಾಡಿದ್ರು ಮತ್ತೆ ತಿರುಗಿ ಬಂದು ಸೇರ್ತಾ ಇತ್ತು. ಯಾವಾಗ ಅದನ್ನ ಬಂಧಿಸಿ ಬಿಡುಗಡೆ ಮಾಡಿ ಯಾವಾಗ ಜಾನಕಿ ಸಿಸ್ಟರ್ ಅದನ್ನು ಒಪ್ಪಿಸಿಕೊಟ್ರೋ ಆವಾಗ ಅಲ್ಲಿ ಬಿಡುಗಡೆ ಆಯಿತು. ಈಗಲೂ ಕೂಡ ಅನೇಕ ಜನರಿಗೆ ಪದೇ ಅವರಿಗೆ ಬಿಡುಗಡೆ ಆಗದೇ ಇರೋದನ್ನ ನಾವು ಗಮನಿಸ್ತೇವೆ. ನಾವು ಒಂದನ್ನ ಗಮನಿಸಬೇಕು ಪ್ರೇರೆ, ಸಂಪೂರ್ಣವಾಗಿ ಒಪ್ಪಿಸಿ ಕೊಟ್ಟಾಗ, ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದಾಗ ಮಾತ್ರವೇ ಬಿಡುಗಡೆ ಆಗೋದು. ಬಿಡುಗಡೆ ಮಾಡುವವನ ಒಂದು ಕಾರ್ಯಗಳಲ್ಲಿ ಯಾವುದೇ ಸಂಶಯವಿಲ್ಲ, ಯಾವುದೇ ಅದರಲ್ಲಿ ಕೊರತೆ ಇಲ್ಲ. ಬಿಡುಗಡೆ ಕೊಡುವವನ ಯಾರ ಮುಖಾಂತರ ಸೇವಕನು ಕೊಡ್ತಾನ ಅವನಲ್ಲಿ ಯಾವುದೇ ಕೊರತೆ ಇಲ್ಲ, ಸಭೆಯಲ್ಲಿ ಕೊರತೆ ಇಲ್ಲ. ಆದ್ರೆ ಎಲ್ಲಿ ಕೊರತೆ ಇದೆ? ಬಿಡುಗಡೆ ಹೊಂದುವವನಲ್ಲಿ ಕೊರತೆ ಇದೆ. ಸೊ ಬಿಡುಗಡೆ ಹೊಂದುವವನು ಯಾವಾಗ ಆತನು ತನ್ನನ್ನು ಸಂಪೂರ್ಣವಾಗಿ ಬಿಟ್ಟು ಕೊಡ್ತಾನೋ ಸಂಪೂರ್ಣವಾದ ಬಿಡುಗಡೆ ಉಂಟಾಗುವಂತದ್ದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ಹಿಜ್ಕೀಯನನ್ನ ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ, ನಿನ್ನನ್ನು ಈ ಪಟ್ಟಣವನ್ನು ಅಶ್ಶೂರದ ಅರಸನ ಕೈಗೆ ಬೀಳದಂತೆ ತಪ್ಪಿಸುವೆನು. ನೀವು ನೋಡ್ರಿ, 15 ವರ್ಷ ಆತನಿಗೆ ಕೂಡಿಸಿಕೊಡ್ತಾರೆ. ಅದೇ ರೀತಿಯಲ್ಲಿ 15 ವರ್ಷದಲ್ಲಿ ನಿನಗೆ ನಾನು ಫುಲ್ ಪ್ರೊಟೆಕ್ಷನ್ ಅನ್ನ ಕೊಡ್ತೇನೆ. ವ್ಯಾರಂಟಿ ಅಂಡ್ ಗ್ಯಾರಂಟಿ ಕರ್ತನ ಕೊಡ್ತಾ ಇದ್ದೇನೆ. ನನಗೋಸ್ಕರವಾಗಿಯೂ ನನ್ನ ಸೇವಕನಾದ ದಾವಿದನಿಗೋಸ್ಕರವಾಗಿಯೂ ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನೋ ಎಂಬುದಾಗಿ ನಿನ್ನ ಪೂರ್ವಿಕನಾದ ದಾವಿದನ ದೇವರಾಗಿರುವ ಯೆಹೋವನು ಹೇಳುತ್ತಾನೆ ಎಂದು ತಿಳಿಸು ಎಂದು ಆಜ್ಞಾಪಿಸ್ತಾನೆ. ಹಲ್ಲೆಲೂಯಾ. ಎಂತ ಒಂದು ಬ್ಲೆಸ್ಸಿಂಗ್ ಅನ್ನ ಹಿಜ್ಕೀಯನು ಅಂತ ಇದ್ದಾನೆ. ಈ ಹಿಜ್ಕೀಯನು ಹೊಂದಬೇಕಾದ್ರೆ ಆತನ ಮೇಲೆ ಬಿದ್ದಂತ ಒಂದು ನ್ಯಾಯ ತೀರ್ಪು, ಆತನ ಒಂದು ಮೇಲೆ ಬಂದಂತ ಒಂದು ಡಿಸಿಷನ್, ದೇವರ ನಿರ್ಧಾರವನ್ನ ಬದಲಾಯಿಸಿದ ಯಾವುದಾಗಿದೆ? ಒಬ್ಬ ಪ್ರವಾದಿಯನ್ನ ತಿರುಗಿ ಹೋಗು ಅಂತ ಅನ್ಕೊಂಡು ದೇವರೇ ಹೇಳೋದಕ್ಕೆ ಕಾರಣ ಯಾವುದಾಯಿತು? ಒಬ್ಬ ವ್ಯಕ್ತಿಯ ದೇವ ಭಕ್ತನ ಕಣ್ಣೀರಿನ ಪ್ರಾರ್ಥನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಬೇರೆ ಕೆಲವರು ಹೇಳ್ತಾರೆ, ಕಣ್ಣೀರು ಸುರಿಸೋದು ಬೇಡ, ಉಪವಾಸ ಮಾಡೋದು ಬೇಡ, ಪ್ರಾರ್ಥನೆ ಮಾಡೋದು ಬೇಡ, ದೇವರ ಸನ್ನಿಧಿಯಲ್ಲಿ ಕೂರೋದು ಬೇಡ, ಕೇವಲ ಕೇಳ್ಕೊಳ್ರಿ, ಪ್ರೊಕ್ಲೇಮ್ ಮಾಡ್ರಿ, ಘೋಷಿಸ್ರಿ. ಹೌದು, ಕೆಲವು ಕಡೆ ಅದು ವರ್ಕ್ ಆಗುತ್ತೆ, ಕೆಲವು ಕಡೆ ಅದನ್ನ ಮಾಡ್ರಿ ಅಂತ ಅನ್ಕೊಂಡು ಕರ್ತನೆ ಹೇಳಿದಾನೆ. ಆದರೆ ಉಪವಾಸ ಪ್ರಾರ್ಥನೆಯ ಬೆಲೆ ಏನು? ಕಣ್ಣೀರಿನ ಪ್ರಾರ್ಥನೆಯ ಬೆಲೆ ಏನು? ನಾವು ಗಂಟಾನುಗಟ್ಟಲೆ ಮಾಡುವಂತ ಸ್ತೋತ್ರಗಳ ಬೆಲೆ ಏನು ಅಂತ ಅನ್ಕೊಂಡು ಮಾಡಿದವನಿಗೆ ಗೊತ್ತಿದೆ. ಹಲ್ಲೆಲೂಯಾ. ಸತ್ಯವೇದ ಅದಕ್ಕೆ ಬೆಂಬಲ ಕೊಡುತ್ತೆ. ಉಪವಾಸ ಪ್ರಾರ್ಥನೆ, ಕಣ್ಣೀರಿನ ಪ್ರಾರ್ಥನೆಗೆ ಬೆಂಬಲ ಕೊಡುತ್ತೆ. ಬೇರೆ ಅದು ಮಾಡಿದರೆ ಅನೇಕ ಕಷ್ಟಕರವಾದ ವಿಚಾರಗಳಿಂದ ಸಿಚುವೇಶನ್ ನಾವು ಹೊರಗಡೆ ಬರ್ತೇವೆ ಅನ್ನೋದನ್ನ ದೇವರ ವಾಕ್ಯ ಹೇಳ್ತಾ ಇದೆ. ಇದ್ರ ವಿರುದ್ಧವಾಗಿ ಯಾರಾದ್ರೂ ಹೇಳಿದ್ರೆ ಅವನು ಸತ್ಯವಾದ ಪ್ರವಾದಿಯಲ್ಲ, ಸತ್ಯವಾದ ಅಪೋಸ್ತಲನಲ್ಲ, ಸತ್ಯವಾದ ಸೇವಕನಲ್ಲ, ಸತ್ಯವಾದ ಸುವಾರ್ತಿಕನಲ್ಲ, ಸತ್ಯವಾದ ಬೋಧಕನಲ್ಲ.
ಅನೇಕ ಜನರು ಇದ್ದಾರೆ ಇಂಟರ್ನೆಟ್ ಪ್ರೀಚರ್ಸ್ ಇದ್ದಾರೆ, ಅವ್ರದ್ದು ಮುಂದೆ ನಮ್ಗೆ ಕಣ್ಣಿಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ಬಹಳ ಎಚ್ಚರದಿಂದ ಇರೋಣ. ಇವತ್ತಿನ ದಿವಸ ಒಬ್ಬ ಸೇವಕನಿಗೆ, ಒಬ್ಬ ಪ್ರವಾದಿನಿಗೆ ತಿರುಗಿ ಹೋಗು ಅಂತ ಅನ್ಕೊಂಡು ಯಾಕೆ ಹೇಳಿದ್ರು ನೋಡುವಾಗ, ಒಬ್ಬ ಭಕ್ತನ ಕಣ್ಣೀರಿನ ಪ್ರಾರ್ಥನೆ. ಇವತ್ತಿನ ದಿವಸ ಎಷ್ಟು ಜನ ಪ್ರಿಯರೇ, ನಾವು ಕಣ್ಣೀರಿನಿಂದ ಕರ್ತನನ್ನ ಪ್ರಾರ್ಥಿಸಿ ನಮ್ಮ ಒಂದು ಕಷ್ಟಗಳಿಂದ ಬಿಡುಗಡೆ ಹೊಂದುತ್ತೇವೆ ಅನ್ನುವರು ಎಷ್ಟು ಜನರಿದ್ದೀರಾ? ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಗಿರುವುದಾದ್ರೆ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೇನೆ. ಪರಿಶುದ್ಧನ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ಈ ಬೆಳಗಿನ ಜಾವದಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಕರ್ತನೆ ರಾಜ ಪರಿಶುದ್ಧನೇ, ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ಈ ದಿವಸ ಬರುವುದಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಹೌದು ಸ್ವಾಮಿ, ಹಿಜ್ಕೀಯನ ಕಣ್ಣೀರಿನ ಪ್ರಾರ್ಥನೆ ತನ್ನ ಪ್ರವಾದಿಯಾದ ಯೆಶಾಯನು ಮತ್ತೆ ತಿರುಗಿ ಹೋಗಿ ಆತನಿಗೆ ಕರ್ತನೆ ರಾಜ ಮರಣ ಶಾಸನವನ್ನ ತೆಗೆದು ಹಾಕಿ ಆಶೀರ್ವಾದದ ಕರ್ತನೆ ರಾಜ ಸುದ್ದಿಯನ್ನ, ಶುಭ ಸಮಾಚಾರವನ್ನ ಕೊಡುವಂತೆ ಸಹಾಯ ಮಾಡಿತಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ ರಾಜ ಇದೇ ರೀತಿಯಲ್ಲಿ ಕಣ್ಣೀರಿನ ಪ್ರಾರ್ಥನೆ ಮಾಡುವಂತ ಕರ್ತನೆ ರಾಜ ಮಕ್ಕಳನ್ನ ನಮ್ಮ ಸಭೆಯಲ್ಲಿ ನೀನು ಎಬ್ಬಿಸುವುದಕ್ಕಾಗಿ ಸ್ತೋತ್ರ. ಕರ್ತನೆ ವೈಯಕ್ತಿಕ ವಿಚಾರಗಳಿಗೋಸ್ಕರವಾಗಿ ಕಣ್ಣೀರೇ ಪ್ರಾರ್ಥನೆ, ಕುಟುಂಬಕ್ಕೋಸ್ಕರವಾಗಿ ಕಣ್ಣೀರೇ ಪ್ರಾರ್ಥನೆ, ಸಭೆಗೋಸ್ಕರವಾಗಿ ಕಣ್ಣೀರಿನ ಪ್ರಾರ್ಥನೆ, ಪಟ್ಟಣ ರಾಜ್ಯ ದೇಶಕ್ಕೋಸ್ಕರವಾಗಿ ಕಣ್ಣೀರಿನ ಪ್ರಾರ್ಥನೆಯನ್ನು ಮಾಡುವಂತವರನ್ನ ಕರ್ತನೆ ನೀನು ತಾನೇ ಕರ್ತನೆ ಎಬ್ಬಿಸುವುದಕ್ಕಾಗಿ ಸ್ತೋತ್ರ. ಅದೇ ರೀತಿಯಲ್ಲಿ ಕರ್ತನೆ ನನಗೆ ಯಾಕೆ ಇನ್ನೂ ಕೂಡ ಗುಣ ಆಗಿಲ್ಲ, ನನಗೆ ಯಾಕೆ ಇನ್ನೂ ಕೂಡ ಬದಲಾವಣೆ ಆಗಿಲ್ಲ, ನನಗೆ ಯಾಕೆ ಅಥವಾ ಅವರಿಗೆ ಯಾಕೆ ಗುಣ ಆಗಿಲ್ಲ ಅಂತ ಅನ್ಕೊಂಡು ಕರ್ತನೆ ದೇವರ ವಾಕ್ಯದಲ್ಲಿ ಎಲ್ಲಿ ಪ್ರೂಫ್ ಇದೆ, ಎಲ್ಲಿ ವಾಕ್ಯದಲ್ಲಿ ಕರ್ತನೆ ಪುರಾವೆ ಇದೆ ಅನ್ನೋದು ಇವತ್ತಿನ ದಿವಸ ಹಿಜ್ಕೀಯನ ಈ ಒಂದು ಕರ್ತನೆ ಸಂದರ್ಭ ಅವರಿಗೆ ಪುರಾವೆಗಳನ್ನು ಕೊಡುವುದಾಗಲಿ. ಕರ್ತನೆ ಅವರು ಯಾರು ಅವರಿಗೆ ಸಂಶಯದ ಮಾತುಗಳನ್ನು ಆಡಿದ್ದಾರೋ ಅವರಿಗೆ ಕರ್ತನೆ ಸಾಕ್ಷಿ ತೆಗೆದು ತೋರಿಸುವ ಹಾಗೆ ಕರ್ತನೆ ನೀನು ತಾನೇ ನಡೆಸುವುದಕ್ಕಾಗಿ ಸ್ತೋತ್ರ. ಕರ್ತನೆ ಎಲ್ಲ ವಿರೋಧವಾಗಿ ಅಪನಂಬಿಕೆಯ ಸಂಶಯದ ಆತ್ಮಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತನೆ. ನಿನ್ನ ಪರಿಶುದ್ಧ ರಕ್ತವನ್ನ ಪ್ರೋಕ್ಷಣೆ ಬಿಡುಗಡೆ ಕೊಡು, ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥನೆ ಹೊಂದಿಕೊಳ್ಳುತ್ತೇನೆ, ಜೀವವುಳ್ಳ ತಂದೆ. ಆಮೇನ್. ಹಾಲೆಲೂಯಾ.